ಅದರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಮಾತಾಡಿದ್ರಿ, ದುನಿಯಾ ವಿಜಯ್ ಅವರು ಕೂಡ ಮಾತಾಡಿದ್ರು, ದೊಡ್ಡ ಮಟ್ಟದಲ್ಲಿ ಚರ್ಚೆನ ಕೂಡ ಮಾಡಿದ್ವಿ. ಇವತ್ತು ಈ ಚರ್ಚೆಗೆ ಕಾರಣ ಏನ್ ಗೊತ್ತಾ? ಇವತ್ತು ಅಲ್ಲಿ ಎಳ್ನೀರ್ನ ಒಂದು ದೃಶ್ಯಗಳನ್ನ ತೋರಿಸಿದ್ರು ನೋಡಿದೆ ಸರ್. ಆ ಎಳ್ನೀರಲ್ಲಿ ಡ್ರಗ್ಸ್ ಅನ್ನ ಹಾಕಿ ಕೊಟ್ಟಿದ್ದಾರಂತೆ. ಅದೇ ಸರ್, ಐಜಿಪಿ ಎಲ್ಲಿಂದ ಬರ್ತಾ ಇದೆ? ಯಾಕೆ ರಾಜ್ಯ ಸರ್ಕಾರ ಇದನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನೋಡಿ, ಇವತ್ತು ನೋಡಿ ಆ ಎಳ್ನೀರಲ್ಲಿ ಆ ಕುಡಿಸುವಂತ ಸಂದರ್ಭದಲ್ಲಿ ಅದಕ್ಕೆ ನಶೆ ಬರುವಂತ ಮತ್ತು ಬರುವಂತ ಡ್ರಗ್ಸ್ ಗಳನ್ನ ಹಾಕಿ ಕೊಟ್ಟಿರೋದು ನಾವ್ ಹೇಳ್ತೀರಾ? ಐಜಿಪಿ ಅವರೇ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ಬಿಆರ್ಗೆ ಮಿಕ್ಸ್ ಮಾಡಿ ಕೊಟ್ಟಿದ್ದಾರಂತೆ. ಇನ್ನು ಯಾವ ಹಂತದಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ? ಸರ್, ಒಂದು ಹೇಳ್ತೀನಿ ನಾನು, ಇದೇನು ಇವತ್ತು ನೆನ್ನೆಯಿಂದ ಬಂದಿರುವಂಥ ವಿಚಾರಗಳಿಲ್ಲ. ನಾನು ತಿಳುವಳಿಕೆ ಬಂದಾಗಿಂದಾನು ನಾನು ಇಂತಹ ಡೇಟ್ ರೇಪ್ ಡ್ರಗ್ಸ್ ಅದ್ರ ಬಗ್ಗೆ ಕೇಳಿದ್ದೀನಿ. ಅದು ಯಾವಾಗ 2009 2007 ಈ ಟೈಮಲ್ಲೇ ಅದು ಆಗಲೇ ಎಂಟರ್ ಆಗಿತ್ತು ಮಾರ್ಕೆಟಲ್ಲಿ. ಡೇಟ್ ರೇಪ್ ಡ್ರಗ್ಸ್ ಇವತ್ತು ಕೂಡ ನಿಮಗೆ ಇಂತಹ ವ್ಯಕ್ತಿಗಳೆಲ್ಲ ನಿಮಗೆ ಬೇಕಂದ್ರೆ ಕೊಡಿಸ್ತಾರೆ. ಆ ಥರ ಒಂದು ಕೆಲಸಗಳು ನಡೀತಾ ಇದೆ. ನಿಮಗೆ ಗೊತ್ತಾಗೋದು ಇಲ್ಲ ಇಂಥ ವ್ಯಕ್ತಿಗಳು ನಿಮ್ಮ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾರೆ ಅನ್ನೋದು ಒಂದು ವಿಚಾರ. ಇದೆಲ್ಲವನ್ನು ಹೊರತುಪಡಿಸಿದ್ರೆ ಇವತ್ತು ನೆನ್ನೆದಲ್ಲ ಇದು. ಈ ರಾಜಕೀಯ ಒತ್ತಡಗಳು, ನೀವೇನು ಹೇಳಿದ್ರಿ, ಪೊಲೀಸ್ ಅಧಿಕಾರಿಗಳು ಆತ್ಮಸ್ಥೈರ್ಯವನ್ನ ಕಳ್ಕೊಳ್ತಾ ಇದ್ದಾವೆ ಅಂತ ಹೇಳಿದ್ರಲ್ಲ. ಒಂದು ಹೇಳ್ತೀನಿ ಸರ್, ನಿಮ್ಮ ಬಿಜೆಪಿ ಪಕ್ಷ ಹೆಂಗೆ ಲಗಾಮ್ ಹಾಕೊಂಡು ನೀವು ಹೋಗ್ತಾ ಇದ್ದೀರಲ್ಲ, ಒಂದು ಲಗಾಮು ಏನಂದ್ರೆ ರಾಜಕೀಯ ಒತ್ತಡ, ಅಧಿಕಾರ. ಮಹಾರಾಷ್ಟ್ರದಲ್ಲಿ ಅತ್ಯಾಚಾರ ಆಗುತ್ತೆ, ಅದ್ರ ಬಗ್ಗೆ ಮಾತಾಡಬಾರ್ದು, ಯಾಕಂದ್ರೆ ರಾಜಕೀಯ ಆಗುತ್ತೆ. ರಾಜಸ್ಥಾನದಲ್ಲಿ ಅತ್ಯಾಚಾರ ಆಗುತ್ತೆ 4 ವರ್ಷದ ಮಗು ಮೇಲೆ, ಮಾತಾಡಬಾರ್ದು, ಯಾಕಂದ್ರೆ ಅದು ರಾಜಕೀಯ ಆಗುತ್ತೆ. ಮಣಿಪುರಲ್ಲಿ 3 ಮಹಿಳೆಯರನ್ನ ಬೆತ್ತಲೆಯಾಗಿ ನಡೆಸ್ತಾರೆ, ಮಾತಾಡಬಾರ್ದು, ಯಾಕಂದ್ರೆ ಅದು ರಾಜಕೀಯ ಆಗುತ್ತೆ. ಅಧಿಕಾರಿಗಳಿಗೆ ತನಿಖೆ ಮಾಡೋದಕ್ಕೆ ಒಂದು ಬೇಕಾದ ಟೈಮ್ ಅನ್ನು ಕೂಡ ಕೊಡ್ತಾ ಇಲ್ಲ, ಸಮಯವನ್ನು ಕೊಡ್ತಾ ಇಲ್ಲ. ನಮ್ದು ಆಪ್ಗಳಿದೆ, ಮಹಿಳೆಯರ ಸುರಕ್ಷತೆಗಾಗಿ ಆಪ್ಗಳನ್ನ ಮಾಡಿದೀವಿ ನಾವು. ಕೇಸರಿ ಪಡಿ ಅತ್ಯಾಚಾರ ಮಾಡಿದ್ರೆ ಒಂದ್ ನಿಮಿಷ, ಈಗ ನೀವು ಪತ್ರಕರ್ತರಾಗಿದ್ರಿ, ಈಗ ನೀವು ರಾಜಕಾರಣಿ ಆಗಿದ್ರಿ, ಈಗ ನಿಮ್ಮ ಮಿತ್ರ ಪಕ್ಷಕ್ಕೆ ಏನ್ ಸಲಹೆ ಕೊಡ್ತೀರಿ? ಅದೇ ನಾನು ಬೇರೆ ಈಗ ಇವತ್ತಿನ ಒಂದು ವಿಚಾರ, ರಾಜ್ಯದಲ್ಲಿ ಆಗಿರುವಂತಹ ಈ ಅತ್ಯಾಚಾರ ಆರೋಪ ಕೇಳಿ ಬಂದಿಲ್ಲ, ಈ ವಿಚಾರವಾಗಿ ನೀವು ಏನ್ ಸಲಹೆ ಕೊಡ್ತೀರಿ? ನಿಮ್ದೇ ಅಲ್ಲ, ಅವ್ರು ಈ ಸಲಹೆನ ವಿರೋಧಿಸ್ತೇನೆ. ಇವತ್ತು ರಾಜ್ಯ ಸರ್ಕಾರ ಅಸಮರ್ಥ ಸರ್ಕಾರ, ರಾಜಕೀಯ ಹೊರತುಪಡಿಸಿ ಹೇಳ್ತೀನಿ ಸರ್, ಪಕ್ಷಾತೀತವಾಗಿ ಹೇಳ್ತೀನಿ. ಇವತ್ತು ಲೋಕಸಭೆಯಲ್ಲಿ ಏನೊಂದು ಬಿಲ್ ಪಾಸ್ ಆಯ್ತಲ್ಲ, ಏನೋ ಅಮೆಂಡ್ಮೆಂಟ್ ಪಾರ್ಲಿಮೆಂಟ್ ಅಲ್ಲಿ, ಒಂದು ನಾರಿ ಶಕ್ತಿ ವಂದನ್ ಅಂತ, ನಾರಿ ಶಕ್ತಿ ವಂದನಲ್ಲಿ ಬಿಲ್ ಏನೋ ಪಾಸ್ ಮಾಡಿದ್ರು. ಮಹಿಳೆಯರಿಗೆ 1/3 ಆಫ್ ದಿ ಏನು ರಿಸರ್ವೇಶನ್ ಕೊಡ್ಬೇಕು ಅಂತ ಹೇಳಿ, ಮೀಸಲಾತಿ ಕೊಡ್ಬೇಕು ಅಂತ ಹೇಳಿ. ಅದ್ರ ಬಗ್ಗೆ ಇನ್ನೂ ಕೂಡ ಯಾರು ಕೂಡ ಏನು ಮಾತಾಡ್ತಾ ಇಲ್ಲ. ಇವತ್ತು ಯಾವ ಕಾರಣಕ್ಕೋಸ್ಕರ ನೋಡಿ, ಏನಕ್ಕೆ ಸಲಹೆ ಕೊಡಕ್ ಬಂದ್ರು 30 ಸೆಕೆಂಡ್ ಕೊಡ್ತೀನಿ ಸರ್, ದಯವಿಟ್ಟು ನೋಡಿ. ಇವತ್ತು ಬಿಜೆಪಿ ಅವರು ಕೂಡ ಯಾವುದೇ ವಿಚಾರ ಬಂದಾಗ ಅವರು ಹೇಳಿಕೆಗಳನ್ನ ಕೊಡ್ತಾರೆ. ಇವತ್ತು ಹುಬ್ಳಿಯಲ್ಲಾದಂಥ, ಇವತ್ತು ನಿಮ್ಗೆ ಬೇಜಾರು ಮಾಡ್ಕೊಂಬಿಡಿ ನೋಡಿ, ಇವರು ಇರೋ ವಿಚಾರನ ಹೇಳ್ತಾ ಇದ್ದೀನಿ. ಇವತ್ತು ಬಿಜೆಪಿ ಅವರು ಅಲ್ಲಿ ಇನ್ನೂ ನೀವು ಪ್ರಶ್ನೆ ಮಾಡಿದ್ರಿ, ಅಲ್ಲಿ ಇನ್ನೂ ತನಿಖೆನೇ ಆರಂಭ ಆಗಿಲ್ಲ, ಅವಾಗಲೇ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತೇಳಿ.
ಪರಮೇಶ್ವರ್ ಅವ್ರು ಏನ್ ಮಾಡಿದ್ರು, ಹುಬ್ಬಳ್ಳಿಯಲ್ಲಾದಂತ ನೇಹ ಹತ್ಯೆ ಕೇಸಲ್ಲಿ ವೈಯಕ್ತಿಕ ವಿಚಾರ ಅಂತೇಳಿ 1-2 ಗಂಟೆಲೇ ರಿಯಾಕ್ಷನ್ ಕೊಟ್ರು ಪರಮೇಶ್ವರ್ ಅವರು. ವಿಚಾರ ಆಗಿತ್ತಲ್ಲ ಅದು, ಇನ್ನು ತನಿಖೆನೇ ಆಗಿಲ್ಲ, ಹೆಂಗೆ ಸ್ಟೇಟ್ಮೆಂಟ್ ಕೊಟ್ರು ನೋಡಿ. ಇದೆಲ್ಲ ಬಿಟ್ಟು ಇವತ್ತು ದಯವಿಟ್ಟು ಲಾಸ್ಟ್ 30 ಸೆಕೆಂಡ್ ಅಂತ ಹೇಳಿದ್ರಿ ಸರ್, ದಯವಿಟ್ಟು ಒಂದು ಸಲಹೆ ಕೊಡಿ ಸಾಮಾಜಿಕ ಕಾರ್ಯಕರ್ತರು. ಕಂಪ್ಲೀಟ್ ಮಾಡಿ ಬಿಡ್ಲಿಲ್ಲ ಅವ್ರು. ಅದಕ್ಕೆ ಹೇಳ್ತೀನಿ. ನೋಡಿ ಸರ್, ಇವಾಗ ಲೋಕಸಭೆಯಲ್ಲಿ ಇರುವಂತ ಮಹಿಳೆಯರು ಎಷ್ಟು ಬರೀ ಒಂದು 15% ಇದ್ದಾರೆ, ರಾಜ್ಯಸಭೆಯಲ್ಲಿ ಬರೀ 13% ಇದ್ದಾರೆ. ಇವರು ಏನಂದ್ರೆ ಪ್ರತಿಯೊಬ್ರು ಕಾನೂನಾತ್ಮಕವಾಗಿ ಮಹಿಳೆಯರ ವಿರುದ್ಧ ಏನೇ ಅಂತ ಅನಾಹುತಗಳಾದ್ರೂ ಹೋರಾಟವನ್ನ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ಪ್ಲಾಟ್ಫಾರ್ಮ್ ಸಿಗುತ್ತೆ. ನೀವು ಬೇರೆ ದೇಶಗಳನ್ನ ಕಂಪೇರ್ ಮಾಡಿದ್ರೆ ಸರ್, ನಾನು ಹೇಳ್ತೀನಿ ರಾಜಕೀಯಕ್ಕೆ ಪ್ರವೇಶ ಮಾಡ್ಲೇಬೇಕಾ? ನೀವು ರಾಜಕೀಯ ಪ್ರವೇಶ ಅಂತಲ್ಲ, ಅಧಿಕಾರ ಬೇಕು. ಅಧಿಕಾರದ ಅವಶ್ಯಕತೆ ಇದೆ, ರೆಪ್ರೆಸೆಂಟೇಷನ್. ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ? ಹೌದು. IPS ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ? ಅವರು ತಮ್ಮ ಕ್ಷೇತ್ರಗಳಲ್ಲಿ ಅವರೇ ಅದು ಮಾಡ್ತಾರೆ ಸರ್, ಸಾಧನೆಗಳನ್ನ. ಅಲ್ಲಿ ಹೋಗಿ ನಾವು ಮಾತಾಡೋದಕ್ಕೆ ನಮಗೆ ಅವಕಾಶನೇ ಬೇಕು ಅಂತ ಅಲ್ಲಿ ಬೇಡ. ನೀವು ಸಲಹೆ ಕೊಡಿ. ನೋಡಿದಿರಾ, ನೀವೇ ನೋಡಿ. ಇವತ್ತು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಇಲ್ಲ. ಸಲಹೆ ಏನಂತ ಹೇಳಿದ್ರೆ ನಿಮಗೆ ಓಕೆ ಸರ್, ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿದ್ರೆ ಸರ್, ಕಡೆಯದಾಗಿ 30 ಸೆಕೆಂಡ್ ಕ್ಯೂಬಾನಲ್ಲೆಲ್ಲ 60% ಮೇಲಿದೆ ಮಹಿಳೆಯರ ಪ್ರಾಧಾನ್ಯತೆ. ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡಿ. ಇದಕ್ಕೊಂದು ಸಂದೇಶ ಅದೇನೆ, ಇದೇ ಒಂದು ಸಂದೇಶ. ದಯವಿಟ್ಟು ಅದ್ರ ಬಗ್ಗೆ ಹೇಳಿ. ನಾನು ಯಾವುದೇ ರಾಜಕೀಯ ಬಗ್ಗೆ ಮಾತಾಡಲ್ಲ. ನಾನು ಒಂದೇ ಒಂದು ಮಾತು ಮಾಧ್ಯಮದಲ್ಲಿ ಹೇಳಬೇಕಂತ ಇಷ್ಟಪಡ್ತಾ ಇದ್ದೆ. ಯಾಕಂದ್ರೆ ಈ ಡ್ರಗ್ಸ್ ಬಗ್ಗೆ ನನಗೆ ಅಂತ ಹೇಳಿದಕ್ಕೆ ನಾನು ಇವತ್ತು ಡಿಬೇಟ್ಗೆ ಬಂದಿರೋದು. ಬೇರೆ ಈ ಥರ ರಾಜಕೀಯದಿದ್ದರೆ ನಾನು 100% ಬರ್ತಾ ಇದ್ದಿಲ್ಲ. ಯಾಕಂದರೆ ಇವರೇ ಕಿಚ್ಚಾಡ್ಕೊಂಡಿದ್ರೆ ನಾವೇನು ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕಾಗಲ್ಲ. ದಯವಿಟ್ಟು ನನ್ನ ಹೃದಯಪೂರ್ವಕವಾಗಿ ನಾನು ದುನಿಯಾ ವಿಜಯ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಇಲ್ಲಿ ಕುತ್ಕೊಂಡೆ, ಯಾಕಂದರೆ ಅವ್ರು ಡ್ರಗ್ಸ್ ಬಗ್ಗೆ ಭಾಳ ಒಳ್ಳೆ ಒಂದು ಮೂವಿ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಇವಾಗ ಏನು ನಡೀತಾ ಇರೋ ನಮ್ಮ ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಯಾವುದೇ ಸರ್ಕಾರ ಇರಲಿ, ಇವಾಗ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂತ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇರೋದು ನಾನು, ಎಲ್ಲೇ ಡ್ರಗ್ಸ್ ವ್ಯವಹಾರಗಳು ನಡೀತಾ ಇರೋದಕ್ಕೆ ತಡೆ ಇಡಿ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ಪ್ರಮುಖವಾಗಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಿ, ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ. ಅವರ ನೈತಿಕ ಸ್ಥೈರ್ಯವನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡೋಕೆ ಟೈಮ್ ಆಗಿದೆ. ಏನ್ ಮಾಡ್ತಾರೆ ಅಂದ್ರೆ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಪೊಲೀಸ್ ಅವರು ಕೆಲಸ ಮಾಡುವಾಗ ಯಾವನೋ ಒಬ್ಬ ಪೆಡ್ಲರ್ ನ ಹಿಡ್ಕೊಂಡ್ ಬಂದಾಗ ಎಲ್ಲದಕ್ಕಿಂತ ಮುಂಚೆ ಬರೋ ಕಾಲೇ ಯಾರ್ದಂದ್ರೆ ರಾಜಕೀಯ ವ್ಯಕ್ತಿಗಳಿಂದ ಬರೋದು. ಅವ್ರು ಪೊಲೀಸ್ ಅಧಿಕಾರಿಗೆ ಕೆಲಸ ಮಾಡಕ್ ಕೊಡಲ್ಲ. ದಯವಿಟ್ಟು ಅವರು ಇಂಥ ವಿಚಾರಕ್ಕೆ ಬಂದಾಗ ದಯವಿಟ್ಟು ಯಾರು ಕಾಲ್ ಇನ್ಮೇಲಾದ್ರೂ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನ ತುಂಬುವಂತ ಕೆಲಸ ಆಗುತ್ತಾ, ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಾ ಕಾತ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.